ಉತ್ಸವ ಸಮಿತಿ ಮೂಡಬಿದ್ರೆ ಇದರ 61ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಕರೆಯಲಾದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹಾರ್ದಿಕ ಸ್ವಾಗತ. ಕಳೆದ ವರ್ಷ 60ನೇ ವರ್ಷದ ನಮ್ಮ ಗಣೇಶೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತ್ತು. ಅದರಲ್ಲಿ ನಡೆದ ಸಹಸ್ರ ನಾರಿಕೇಳ ಹೌದು ಗಣಹೋಮ ಅದನ್ನು ಅತ್ಯಂತ ವೈಭವಯುತವಾಗಿ ನಮ್ಮ ಊರಿಗೆ ಹೆಮ್ಮೆ ಬರುವಂತೆ ನಾವು ಆಚರಿಸಿದ್ದೇವೆಂದು ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇವೆ. ಇದು ಎಲ್ಲ ನಿಮ್ಮ ಸಹಕಾರದಿಂದ ಆದದ್ದು. ನಾವೆಲ್ಲರೂ ಮೂಡಬಿದ್ರಿಯವರು ಒಂದೇ. ಮೂಡಬಿದ್ರಿಯ ಮಹಾಜನತೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಎಲ್ಲರ ಪ್ರೋತ್ಸಾಹ ಇದೆ ಅಂತ ಭಾವಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು. ಅದನ್ನೆಲ್ಲ ನೀವು ನೋಡಿ ಆನಂದಿಸ್ತೀರಿ. ಈ ವರ್ಷ 61ನೇ ಗಣೇಶೋತ್ಸವದ ಪೂರ್ವಭಾವಿ ಈ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದ ನಿಮ್ಮೆಲ್ಲರನ್ನು ಪುನಃ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಗೆ ಈ ಗಣೇಶೋತ್ಸವಕ್ಕೆ ಹಲವಾರು ಕೆಲಸಗಳಿದ್ದು ಇದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ನಾಡಿಗೆ ಮಾದರಿಯಾಗುವಂತೆ ಎಲ್ಲ ಜನರಿಗೆ ಒಂದು ಅನ್ವಯವಾಗುವಂತೆ ಒಳ್ಳೆಯದರಲ್ಲಿ ನಡೆಸಬೇಕೆಂದು ನಮಗೆ ತೀರ್ಮಾನ ಇದೆ. ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮನ್ನು ಇನ್ನೊಮ್ಮೆ ಪ್ರತ್ಯೇಕವಾಗಿ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತೇನೆ. ಇನ್ನು ಇದರ ಬಗ್ಗೆ ಹಲವು ಡಿಟೇಲ್ಸ್ಗಳನ್ನು ನಮ್ಮ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ಕೆ ಶ್ರೀಪತಿ ಭಟ್ರು ಇವರು ಸಭೆಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮೂಡಬಿದ್ರಿ, ಸಾರ್ವಜನಿಕ ಗಣೇಶೋತ್ಸವ ಟ್ರಸ್ಟ್ ಮೂಡಬಿದ್ರಿ ಇದರ ವತಿಯಿಂದ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದಂಥ ನಾರಾಯಣ್ ಪಿ ಎಮ್ರವರು ಹೇಳಿದಂತೆ ಕಳೆದ ವರ್ಷ ವಜ್ರ ಮಹೋತ್ಸವ ಅಂದರೆ 60ನೇ ವರ್ಷದ ಗಣೇಶೋತ್ಸವ ಬಹಳ ಅದ್ಧೂರಿಯಾಗಿ ಬಹಳ ಶಾಸ್ತ್ರೋಕ್ತವಾಗಿ ನಡೆದಿದೆ ಎಂಬುದನ್ನು ತಿಳಿಸಲು ನಮಗೆ ಬಹಳ ಸಂತೋಷ ಹಾಗೂ ಹೆಮ್ಮೆ ಪಡ್ತಾ ಇದ್ದೇವೆ. ಕಳೆದ ವರ್ಷ ನಡೆದಂಥ ಆ ಅಷ್ಟೋತ್ತರ ಸಹಸ್ರನಾರಿಕೇಳ ಯಾಗವು ಬಹಳ ಅದ್ಭುತವಾಗಿ ಅಂದರೆ ನಭೂತೋನೋ ಎಂಬ ರೀತಿಯಲ್ಲಿ ಅದು ಮೂಡಿಬಂದಿತ್ತು. ಇಡೀ ನಮ್ಮ ಮೂಡಬಿದ್ರಿ ತಾಲೂಕು ಅಲ್ಲದೆ ಇಡೀ ನಾಡಿನಾದ್ಯಂತ ಬಂದಂಥ ಎಲ್ಲರೂ ಕೂಡ ಬಹಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಆ ನಿಟ್ಟಿನಲ್ಲಿ ಈ ವರ್ಷದ 61ನೇ ವರ್ಷದ ಈ ಗಣೇಶೋತ್ಸವಕ್ಕೆ ಅದರ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಕರೆದಂಥ ಈ ಒಂದು ಪತ್ರಕರ್ತರ ಒಂದು ಪ್ರೆಸ್ ಮೀಟಿಗೆ ಬಂದಂಥ ಮೂಡಬಿದ್ರಿಯ ಪ್ರೆಸ್ ಕ್ಲಬ್ಬಿನ ಎಲ್ಲ ಪತ್ರಕರ್ತರಿಗೂ ಹಾಗೂ ಮಾಧ್ಯಮದ MDB ಚಾನಲ್ನ ಮಾಧ್ಯಮದವರಿಗೂ ನಾನು ಪುನರಪ್ಪಿ ಸ್ವಾಗತವನ್ನು ಕೋರುತ್ತಾ ಈ ವರ್ಷದ ಕಾರ್ಯಕ್ರಮ ನಾಡ್ದು ಸೆಪ್ಟೆಂಬರ್ 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಡೀಲಿಕ್ಕಿದೆ. ಮೂಡಬಿದ್ರಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಸಮಾಜ ಮಂದಿರದಲ್ಲಿ 61ನೇ ವರ್ಷದ ಮೂಡಬಿದ್ರಿ ಗಣೇಶೋತ್ಸವ ಸೆಪ್ಟೆಂಬರ್ 7ರಿಂದ 11ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಬೆಳಿಗ್ಗೆ 10 ಗಂಟೆಗೆ ಅಲಂಗಾರನ ವೇದಮೂರ್ತಿ ಈಶ್ವರ ಭಟ್ರವರು ವಿಗ್ರಹ ಪ್ರತಿಷ್ಠಾಪನಾ ನಡೆಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಆಯುಕ್ತರು ದೀಪ ಪ್ರಜ್ವಲನೆಗೊಳಿಸಲಿದ್ದಾರೆ. ಸೆಪ್ಟೆಂಬರ್ 8 ಮತ್ತು 10ನೇ ತಾರೀಕಿನಂದು ವಿಶೇಷವಾದಂಥ ಮುಡಿಯಪ್ಪ ಸೇವೆ ನಡೆಯಲಿದೆ. ಸೆಪ್ಟೆಂಬರ್ 9ರಂದು ಬೆಳಿಗ್ಗೆ ಅಥರ್ವ ಶೀರ್ಷ ಗಣಯಾಗ ನಡೆಯಲಿದೆ. ಪ್ರತಿದಿನ ಸಂಜೆ 7:30ಕ್ಕೆ ಮೂಡು ಗಣಪತಿ ಸೇವೆ ನಡೀಲಿಕ್ಕಿದೆ. ಪ್ರತಿದಿನ ಮಧ್ಯಾಹ್ನ 12:30 ಗಂಟೆಗೆ ಹಾಗೂ ರಾತ್ರಿ 8:45 ಗಂಟೆಗೆ ಮಹಾಪೂಜೆ ನಡೆಯಲಿಕ್ಕಿದೆ. ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ರಂಗಪೂಜೆ ಹಾಗೂ ಭಜನೆ ನಡೆಯಲಿದ್ದು ಪ್ರತಿದಿನವೂ ಅನ್ನ ಸಂತರ್ಪಣೆಯೂ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಲಿದ್ದು
ಬಳಿಕ ಟಾಪ್ ಎಂಟರ್ಟೈನರ್ಸ್ ಅಕಾಡೆಮಿ ವತಿಯಿಂದ ನೃತ್ಯ ವೈಭವ ನಡೆಯಲಿಕ್ಕಿದೆ. ಹಾಗೆ ಸೆಪ್ಟೆಂಬರ್ 8ರಂದು ಆಳ್ವಾಸ್ ದಿಂಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ ನರಶಾರ್ದೂಲ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೆಪ್ಟೆಂಬರ್ 9ರಂದು ಉಡುಪಿಯ ಪ್ರತಿಷ್ಠಿತ ಜಾನಪದ ವೈಭವ ಕಲಾಮಯಂ ಇವರಿಂದ ಜಾನಪದ ಸಂಗೀತ, ನೃತ್ಯ, ವಾದ್ಯ ಪರಿಕರಗಳೊಂದಿಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆಯೇ ಸೆಪ್ಟೆಂಬರ್ 10ನೇ ತಾರೀಕಿನಂದು ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಕಲಾವಿದರಿಂದ ಕೂಡಿದಂಥ ಒಂದು ತುಳಸಿ ಜಲಂಧರ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಹಾಗೆಯೇ ಸೆಪ್ಟೆಂಬರ್ 11ನೇ ತಾರೀಕು ಅಂದರೆ ಕೊನೆಯ ದಿವಸ ಸೆಪ್ಟೆಂಬರ್ 11ರ ತಾರೀಕಿನಂದು ಬೆಳಿಗ್ಗೆ 10 ಗಂಟೆಗೆ ಸಮಾರಂಭ ನಡೆಯಲಿಕ್ಕಿದೆ. ಸಂಜೆ 6 ಗಂಟೆಗೆ ವಿಸರ್ಜನಾ ಪೂಜೆ ನಡೆಯಲಿದ್ದು ರಾತ್ರಿ 8 ಸರಿಯಾಗಿ ನಿಸ್ಮಿತಾ ಟವರ್ನ ಸರ್ಕಲ್ನಿಂದ ವೈಭವದ ಶೋಭಾಯಾತ್ರೆಯು ನಡೆಯಲಿದೆ. ಈ ಬಾರಿಯ ಈ ವಿಶೇಷವಾದಂಥ ಗಣೇಶೋತ್ಸವದ ಸಮಾರೋಪ ಮುಗಿದ ನಂತರ ವಿಸರ್ಜನಾ ಮುಗಿದ ನಂತರ 8 ಗಂಟೆಗೆ ನಿಸ್ಮಿತಾ ಟವರ್ನಿಂದ ಹೊರಟಂಥ ವೈಭವದ ಶೋಭಾಯಾತ್ರೆಯು ಗಣೇಶ ದೇವರನ್ನು ಕುಳ್ಳಿರಿಸಿದಂಥ ಅಲಂಕೃತ ವಾಹನವು ಮೊದಲಿಗೆ ಸಾಗಲಿದ್ದು, ಅಂದರೆ ಅದಕ್ಕಿಂತ ಮುಂಭಾಗದಲ್ಲಿ ಭಜನಾ ತಂಡಗಳು, ಹಾಗೆ ವಾದ್ಯ, ಮಂಗಳವಾದ್ಯ, ತಾಲೀಮು ಮುಂದುಗಡೆ ಹೋಗಲಿ, ಚೆಂಡೆ ಇದು ಮುಂದುಗಡೆಯಿಂದ ಹೋಗಲಿರ್ತದೆ. ಆಮೇಲೆ ದೇವರ ವಿಗ್ರಹದ ಅಲಂಕೃತ ವಾಹನವು ಮೊದಲಿಗೆ ಸಾಗಲಿದ್ದು, ಆದರೆ ಆ ಬಳಿಕ ಎಲ್ಲ ಬಂದಂಥ ಸ್ತಬ್ಧ ಚಿತ್ರಗಳ ಟ್ಯಾಬ್ಲೋಗಳು ಅದರ ಹಿಂಬದಿಯಿಂದ ನಡೆದು, ಹಾಗೆ 11 ಗಂಟೆಗೆ ಸರಿಯಾಗಿ ನಾವು ಮೂಡಬಿದ್ರಿಯ ಅಲಂಗಾರ ದೇವಸ್ಥಾನದ ಎದುರು ಇರುವಂಥ ಮಾನಸ ಸರೋವರದಲ್ಲಿ ದೇವರ ಆ ಮೂರ್ತಿಯನ್ನು ಜಲಸ್ತಂಭನ ಮಾಡುವಂಥ ಕಾರ್ಯಕ್ರಮ ಮಾಡುವುದೆಂದು ಎಲ್ಲರೂ ನಾವೆಲ್ಲ ಪೂರ್ವ ತಯಾರಿಯನ್ನು ಮಾಡ್ತಾಯಿದ್ದೇವೆ. ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇಷ್ಟು ವರ್ಷ ಸಹಕರಿಸಿದಂತೆಯೇ ಈ ವರ್ಷವೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ರೂಪುರೇಖೆಗಳನ್ನೆಲ್ಲ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನು ಪ್ರಚುರಪಡಿಸಿ ಇನ್ನಷ್ಟು ಈ ಉತ್ಸವವು ಒಳ್ಳೆಯ ರೀತಿಯಲ್ಲಿ ಆಗುವಂತೆ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ಇದರ ಇನ್ನು ಮುಂದಿನ ಭಾಗ 7ರಿಂದ 11ರವರೆಗೆ ಸಮಾಜ ಮಂದಿರದಲ್ಲಿ ಪೂಜಿಸಲ್ಪಡುವ ಮೂಡಬಿದ್ರೆ ಗಣೇಶೋತ್ಸವದ ಅಂಗವಾಗಿ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ವಿಭಾಗಗಳಲ್ಲಿ ಆಗಸ್ಟ್ 18ರಂದು ವಾಲಿಬಾಲ್ ಪಂದ್ಯ, 25ರಂದು ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. ಸೆಪ್ಟೆಂಬರ್ 1ರಿಂದ ಪ್ರಾಥಮಿಕ, ಪ್ರೌಢ, ಕಾಲೇಜು ಮತ್ತು ಸಾರ್ವಜನಿಕ ವಿಭಾಗದಲ್ಲಿ ಚಿತ್ರಕಲೆ ಮತ್ತು ಗಾಯನ ಸ್ಪರ್ಧೆ, ಸೆಪ್ಟೆಂಬರ್ 4ರಂದು ಏಕ ವ್ಯಕ್ತಿ ಭರತನಾಟ್ಯ, ಸೆಪ್ಟೆಂಬರ್ 5ರಂದು ರಸಪ್ರಶ್ನೆ, ಸೆಪ್ಟೆಂಬರ್ 7ರಂದು ಸಮೂಹ ಭರತನಾಟ್ಯ ಸ್ಪರ್ಧೆ ಮತ್ತು ಹೂಕಟ್ಟುವ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಸೆಪ್ಟೆಂಬರ್ 10ರಿಂದ ರಾಷ್ಟ್ರೀಯ ಸಮಗ್ರ ನೃತ್ಯ ಸ್ಪರ್ಧೆ ನಡೆಯಲಿದೆ. ಸಾಮಾಜಿಕ ಜಾಗೃತಿಗಾಗಿ ರೀಲ್ಸ್ ಮತ್ತು ಪೋಸ್ಟರ್ಗಳು. ಸಾಮಾಜಿಕ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮತ್ತು ಪೋಸ್ಟರ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳು ಕುಟುಂಬ ಮತ್ತು ಸಾರ್ವಜನಿಕ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು ಭಾಗವಹಿಸಬಹುದು. ಆಸಕ್ತರು ರೀಲ್ಸ್ ಮತ್ತು ಪೋಸ್ಟರ್ ರಚಿಸಿ ಸೆಪ್ಟೆಂಬರ್ 5ರೊಳಗೆ 94486 25 888 63 66 29 99 69ಗೆ ಇಲ್ಲಿಗೆ ರವಾನಿಸಬಹುದು. ವಿಸರ್ಜನಾ ಮೆರವಣಿಗೆ ನಮ್ಮ ಕಂಟ್ರೋಲ್ ತಪ್ಪುವುದು ನಮ್ಮ ಗಮನಕ್ಕೆ ಬಂದಿದೆ. ಕಳೆದ ವರ್ಷ 7:30 ಗಂಟೆಗೆ ಮೆರವಣಿಗೆ ಮೂರ್ತಿ ಸಿದ್ಧವಾಗಿ ಟ್ರಕ್ಕಿನಲ್ಲಿ ಕುತ್ಕೊಂಡಿದ್ದು ಅನೇಕ ಒತ್ತಡಗಳಿಂದ
ನಮಗೆ 12 ಗಂಟೆಯವರೆಗೆ ನಿಶ್ಮಿತ ಟವರ್ಸು ಬಿಟ್ಟು ಹೊರಡಲಾಗಲಿಲ್ಲ. ನಾವು ಅಲಂಗಾರ ಮುಟ್ಟುವಾಗ 4 ಗಂಟೆ 10 ನಿಮಿಷ ಆಗಿತ್ತು. ಇದು ನಮಗೆ ಬಹಳಷ್ಟು ಖೇದ ಮಾಡಿದೆ. ಎಲ್ಲ ನಮ್ಮ ಸದಸ್ಯರು ಇದಕ್ಕೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣ ಈ ವರ್ಷ ನಾವು ನಮ್ಮ ಗಣೇಶೋತ್ಸವದ ಮೆರವಣಿಗೆಯನ್ನು ಎದುರಿಗೆ ಚೆಂಡೆ, ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಚೆಂಡೆ ಮತ್ತು ವಾದ್ಯ ಇದೆಲ್ಲ ಹೊರಟು, ಆ ನಂತರ ನಮ್ಮ ಗಣೇಶನ ಮೂರ್ತಿಯನ್ನು ಹೊರಟು ಅದು 6 ಗಂಟೆಗೆ ಪೂಜೆ ಆಗ್ತದೆ. 7:15ವರೆಗೆ ನಮ್ಮದು ಕಂಪ್ಲೀಟ್ ರೆಡಿ ಆಗ್ತದೆ. 8 ಗಂಟೆಗೆ 1 ನಿಮಿಷಕ್ಕೂ ಹೆಚ್ಚು ಕಮ್ಮಿ ಇಲ್ಲದೆ ನಾವು ನಮ್ಮ ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಟ್ಯಾಬ್ಲೋಗಳು ನಮ್ಮ ಹಿಂದಿನಿಂದಲೇ ಬರಬೇಕು ಎಂಬುದು ನಮ್ಮ ಕಳಕಳಿಯ ವಿನಂತಿ. ಇದು ಯಾಕೆ ನಾವು ತಮ್ಮ ಹತ್ರ ಹೇಳ್ತಾ ಇರೋದು, ಇದಕ್ಕೆ ಸಹ ನಿಮ್ಮ ತುಂಬ ಸಪೋರ್ಟ್ ಬೇಕು. ಯಾಕೆ ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ ಅಂದರೆ, ಮೆರವಣಿಗೆಯನ್ನು ನಾವು ಇಷ್ಟು ದಿನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದ ಗಣಪತಿಯನ್ನು ಕೊಂಡೋಗುವಾಗ ಅದರಲ್ಲಿ ಯಾವುದೇ ಗೊಂದಲ, ಅದು ಯಾವುದೇ ಇರಬಾರದು ಎಂಬ ದೃಷ್ಟಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಕೊಂಡೋಗಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಶೂಟ್ ಮಾಡಿದ್ದೇವೆ. ಗಣೇಶೋತ್ಸವ ನಡೀತಾ ಇದೆ. ಇದು ರಾಜ್ಯಕ್ಕೆ ಒಂದು ಮಾದರಿ. ಯಾಕೆ ಅಂತ ಹೇಳಿದರೆ, ಎಲ್ಲ ಕಡೆ ಗಣೇಶೋತ್ಸವಗಳನ್ನು ಮಾಡುವಾಗ ಅದಕ್ಕೆ ರಿಸೀಟ್ ಬುಕ್ಕನ್ನು ತಯಾರು ಮಾಡಿ ಮನೆ ಮನೆಗೆ ಹೋಗಿ ಡೊನೇಷನ್ ಕಲೆಕ್ಷನ್ ಮಾಡಿ ಆ ನಂತರ ಗಣೇಶನನ್ನು ಮಾಡುವಂಥದ್ದು ಕೆಲಸ. ಇಲ್ಲಿಯ ಇತಿಹಾಸದ ಇಷ್ಟು ತನಕದಲ್ಲಿ ಯಾವುದೇ ಒಂದು ಫ್ಯಾಮಿಲಿಗೆ ಆಗಲಿ, ಯಾವುದೇ ಒಂದು ಮನುಷ್ಯನಕ್ಕೆ ಹೋಗಿ ನಮಗೆ ಹಣ ಕೊಡಿ, ನಮ್ಮ ಹತ್ರ ದೇಣಿಗೆ ಕೊಡಿ ಅಂತ ಕೇಳುವ ಕ್ರಮ ಇಲ್ಲ. ನಾವು ದೇಣಿಗೆಯನ್ನು ವಸೂಲು ಮಾಡುವಂಥದ್ದು ಯಾವಾಗ ಅಂತ ಹೇಳಿದರೆ, ಇಲ್ಲಿ ಗಣೇಶ ಚತುರ್ಥಿಯ ದಿವಸ ಗಣೇಶ ಪ್ರತಿಷ್ಠೆ ಆದ ಕೂಡಲೇ ನಮ್ಮ ಕೌಂಟರ್ ಓಪನ್ ಆಗ್ತದೆ. ಅವರಿಗೆ ಅವರ ಸ್ವ ಇಚ್ಛೆಯಿಂದ ಅವರು ಕೊಡತಕ್ಕಂಥ ಹನುಮಾನ ದನಗಳ ಸೇವೆಯನ್ನು ನಾವು ಸ್ವೀಕಾರ ಮಾಡ್ತೇವೆ. ಅದೇ ಥರ ವಿಸರ್ಜನೆ ಪೂಜೆ ಆದ ಕೂಡಲೇ ಆ ಕೌಂಟರ್ ಕ್ಲೋಸ್ ಆಗ್ತದೆ. ಹಾಗಾಗಿ ಇದೊಂದು ವಿಶೇಷತೆ ಮತ್ತು ಮಾದರಿಯಾಗಿ ಎಲ್ಲ ಸಮುದಾಯದವರು ಸೇರಿ ಒಂದು ರೀತಿಯಲ್ಲಿ ಸಾರ್ವಜನಿಕ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಮಾಡತಕ್ಕಂಥ ಒಂದು ಗಣೇಶೋತ್ಸವ ಅಂತ ಹೇಳುವಂಥ ಹೆಸರನ್ನು ಇಡೀ ರಾಜ್ಯದಾದ್ಯಂತ ಹೆಸರುಪಡಿಸಿದೆ. ಮತ್ತು ಮೂರನೇದಾಗಿ ಏನು ಅಂತ ಹೇಳಿದರೆ, ನಮ್ಮ ಯಾವುದೇ ಇಲ್ಲಿ ತನಕದ ಗಣೇಶೋತ್ಸವಕ್ಕೆ ಆ ಗಣೇಶೋತ್ಸವದ ಈ ಉತ್ಸವಕ್ಕೆ ಚಾಲನೆ ಕೊಡತಕ್ಕಂಥವರು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಅಥವಾ ತಾಲೂಕು ಮ್ಯಾಜಿಸ್ಟ್ರೇಟ್ಗಳು, ಅಥವಾ ನ್ಯಾಯಾಧೀಶರು, ಇಂಥವರನ್ನೇ ಕರೆದು ಇದನ್ನು ದೀಪ ಬೆಳಗಿಸಿ ಅದನ್ನು ಚಾಲನೆ ಕೊಡುವಂಥ ಕ್ರಮವನ್ನು ಮಾಡಿದ್ದೇವೆ. ಆ ಪರಂಪರೆಯನ್ನು ಈ ವರ್ಷ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇಷ್ಟು ಇದು ನಮ್ಮ ಸ್ಥೂಲ ವಿಚಾರ. ಯಥಾಸ್ಥಿತಿಯಲ್ಲಿ ನಡೀತದೆ. ಯಾವುದೇ ರೀತಿಯಲ್ಲಿ ಬರತಕ್ಕಂಥ ಟ್ಯಾಬ್ಲೋಸ್ ಏನಿದೆ ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅವರ ಸಹಕಾರವನ್ನು ನಾವು ಮುಕ್ತ ಮನಸ್ಸಿನಿಂದ ಎಲ್ಲ ಕಮಿಟಿಯ ಅಧ್ಯಕ್ಷರು ಸಹಿತ ಸದಸ್ಯರವರು ಸ್ವಾಗತ ಮಾಡ್ತೇವೆ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದಾಗಿ ನಾವು ನಿಗದಿಪಡಿಸಿದ ಟೈಮ್ನಲ್ಲಿ ನಮಗೆ ವಿಸರ್ಜನೆ ಪೂಜೆ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದಾಗಿ ಮತ್ತು ಸಾರ್ವಜನಿಕರು ಇದರ ಬಗ್ಗೆ ತುಂಬ ಆಕ್ಷೇಪ ಮಾಡ್ತಾ ಇದ್ದಾರೆ. ನಾವು ಗಣೇಶ ಇಲ್ಲಿ ಬರ್ತದೆ ಅಂತೇಳಿ ಜೈನ ಸ್ಕೂಲ್ನ ಹತ್ರ 9 ಗಂಟೆ ಕಾದು ಕೂತ್ಕೊಂಡ್ರೆ ನಿಮ್ಮ ಗಣೇಶ ವಿಸರ್ಜನೆ ಆಗೋದು 12 ಗಂಟೆ 1 ಗಂಟೆ ಆಗ್ತದೆ. ಹಾಗಾಗಿ ಸಾರ್ವಜನಿಕರ ಒಂದು ಅಪೇಕ್ಷೆ ಮೇರೆಗೆ ಮತ್ತು ನಮ್ಮ ಸಮಿತಿಯ ಸರ್ವಾನುಮತದ ನಿರ್ಧಾರದ ಮೇರೆಗೆ ಇದು ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಒಂದು ಹಿತದೃಷ್ಟಿಯಿಂದ ಗಣೇಶನನ್ನು ನಮ್ಮ ಏನೆಲ್ಲ ಮಂಗಳವಾದ್ಯಗಳು, ಭಜನೆ, ಚಂಡೆ, ಆ ಪೂಜಾ ವಿಧಿ ಏನು ಕೈಕರ್ಯ ಇದೆ ಅದರ ಪ್ರಕಾರ ಗಣೇಶನನ್ನು ಹೊರಡಿಸ್ತೇವೆ. ಆದರೆ ಹಿಂದುಗಡೆ ಯಥಾಸ್ಥಿತಿಯಲ್ಲಿ ನಮ್ಮೆಲ್ಲ ಈ ಹಿಂದೆ ಟ್ಯಾಬ್ಲೋಸ್ಗಳನ್ನು ಮಾಡ್ತಕ್ಕಂಥ ಎಲ್ಲ ಟ್ಯಾಬ್ಲೋನ ದಾತಾರ್ಯ ಯಾರಿದ್ದಾರೆ, ಡೊನೇಟರ್ಸ್ ಇದ್ದಾರೆ, ಅವರೆಲ್ಲ ಸೇರಿಕೊಂಡು ನಮಗೆ ಮೊದಲಿನ ಹಾಗೆ ಸಹಕಾರವನ್ನು ಕೂಡ ಕೊಡಬೇಕು. ಇದು ವೆರಿ ಸ್ಟ್ರಿಕ್ಟ್. ಏನು ಅಂತ ಹೇಳಿದ್ರೆ, ಈ ಸಲದಲ್ಲಿ ನೀವು ಪ್ರಚಾರ ಕೊಡಬೇಕಾದಂಥ ವಿಚಾರ. ಈ ಸಲ ಗಣೇಶ 8 ಗಂಟೆ ಅಂತ ಹೇಳಿದ್ರೆ 8 ಗಂಟೆಗೆ ನಾವು ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ವಿಳಂಬ ಆಗೋದಿಲ್ಲ. ಇದು ಸಾರ್ವಜನಿಕರ ಗಮನಕ್ಕೆ ತನ್ಮೂಲಕ ಒಂದು ಇದಾಗಬೇಕು ಅಂತ ಹೇಳೋದು. ಮತ್ತು ಗಣೇಶ ಉತ್ಸವದ ಟ್ರಸ್ಟ್ನ ವತಿಯಿಂದ ನೀವೆಲ್ಲ ಇಷ್ಟ ತನಕ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ನಮ್ಮ ದೂರದರ್ಶನದವರು ಇರ್ಬೋದು, ಬೇರೆ ಬೇರೆ. ಅದಕ್ಕಾಗಿ ಈ ಸಮಿತಿಯೆಲ್ಲ ಸೇರಿ ಶ್ರೀಪತಿ ಭಟ್ರು ಅಧ್ಯಕ್ಷರಾಗಿದ್ದಾರೆ, ನಾನು ಉಪಾಧ್ಯಕ್ಷ ಆಗಿದ್ದೇನೆ, ಇವರು ನಾರಾಯಣ ಪಿ ಎಂ ಅವರು ಪ್ರಧಾನ ಕಾರ್ಯದರ್ಶಿ ಅವರಾಗಿದ್ದಾರೆ. ಈ ಎಲ್ಲ ಕಾರಣಗಳಿಂದ ನಿಮಗೆ ಒಂದು ನಮ್ಮ ಜೊತೆ ನೀವು ಸಹಕಾರ ಪೂರ್ಣ ಕೊಡಬೇಕು. ಮತ್ತು ನಮ್ಮ ಜೊತೆ ಹಿಂದೆ ಕೂಡ ಕೊಟ್ಟಿದ್ದೀರಿ. ಅದಕ್ಕಾಗಿ ಒಂದು ನಿಮಗೆ ನೆನಪಿನ ಕಾಣಿಕೆ ಅಂತ ಕೊಡುವಂಥದ್ದನ್ನು ನಮ್ಮ ಅಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ. ಅದನ್ನು ನೀವು ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳಿ, ಇವೆಲ್ಲ ಇಷ್ಟು ಮಳೆ ಇದ್ದರೂ ಕೂಡ ಬಂದು ನಮ್ಮ ಸಹಕಾರ ಕೊಟ್ಟದ್ದಕ್ಕಾಗಿ ನಿಮಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆಗಳನ್ನು ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ನಮಸ್ಕಾರ.